ಕರಪ್ಷನ್ ಮಿತಿ ಮೀರಿ ಬಿಟ್ಟಿದೆ. ಇದು ಭ್ರಷ್ಟಾಚಾರದ ಒಂದು ಲಿಮಿಟ್ ಏನಿರ್ತದಲ್ಲ ಅದು ಮೀರಿ ಇವತ್ತು ರಾಜ್ಯ ಸರ್ಕಾರ ಹೊಂಟದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಅವ್ರು ಒಂದು ಪೀರಿಯಡ್ ಮುಗಿಸಿ ಈಗ ಎರಡನೇ ಪೀರಿಯಡ್ ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಾ ಇದ್ದಾರೆ. ಅವ್ರಿಗೆ ಈಗ ಬಹುಶಃ 78 ವಯಸ್ಸಾಯ್ತು. ಅವ್ರು ಇದು ಲಾಸ್ಟ್ ಲೆಗ್ ಆಫ್ ದಿ ಪೊಲಿಟಿಕ್ಸ್. ಇನ್ನೆಷ್ಟು ವರ್ಷ ಇರ್ತೇನಂತೆ ಹಾಗೆ ನಡ್ಸ್ಕೊಂಡು ಹೋಗ್ಬೇಕು. ಆರಾಮಾಗಿ ರಾಜ್ಯಸಭಾ ಮಾಡ್ತಾ ಇದ್ದಾರೆ. ಮೊದಲೇ ಪೀರಿಯಡ್ದಲ್ಲಿ ಏನೋ ಒಂದು ಆಡಳಿತದಲ್ಲಿ ಬಿಗಿ ಇತ್ತು, ಆ ಬಿಗಿ ಉಳಿದಿಲ್ಲ. ಮೊದಲೇ ಪೀರಿಯಡ್ದಲ್ಲಿ ಏನೊಂದು ಕರಪ್ಷನ್ ಬಗ್ಗೆ ಒಂದು ಸೂಕ್ಷ್ಮತೆ ಇತ್ತು, ಅದು ಯಾವುದೂ ಸಿದ್ದರಾಮಯ್ಯವ್ರಿಗೆ ಇಲ್ಲ. ಅವ್ರ ಆಪ್ತರಿದ್ದಂಥವ್ರು ಬೆಳಗಿನಿಂದ ಸಾಯಂಕಾಲ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿದ್ದಾರೆ. ಮತ್ತು ಉಳಿದ ಅಧಿಕಾರಿಗಳು, ಉಳಿದ ಆಡಳಿತ ವ್ಯವಸ್ಥೆ, ಮಂತ್ರಿಗಳು ಎಲ್ಲರೂ ಸಹಿತ ಹಣ ಯಾವ ರೀತಿ ಹೆಚ್ಚು ಕರಪ್ಷನ್ ಮಾಡಿ ಹಣ ಬಳಕೋಬೇಕು ಅನ್ನುವಂಥದ್ದು ಒತ್ತಡ ಎಲ್ಲ ಕಡೆಯಿಂದ ಚಾಲು ಆಗಿದೆ. ಅದಕ್ಕೆ ಸಫರ್ ಆಗುವಂಥವ್ರು ಮೊದಲ ಟಾರ್ಗೆಟ್ ಯಾವ್ದು ಅಂತಂದ್ರೆ ಕಾಂಟ್ರಾಕ್ಟರ್ಸ್ ಮುಖಾಂತರ ಹಣ ಸಂಗ್ರಹ ಆಗುವಂಥದ್ದು. ಹೀಗಾಗಿ ಅವರೇ ಟಾರ್ಗೆಟ್ ಆಗ್ತಾ ಇದ್ದಾರೆ ಮತ್ತು ಅವರೇ ಸಫರ್ ಆಗ್ತಾ ಇದ್ದಾರೆ. ಅದನ್ನ ಟಾಲರೇಟ್ ಮಾಡದೇ ಇದ್ದಂಥ ಪರಿಸ್ಥಿತಿಯಲ್ಲಿ ಅವರು ಆತ್ಮಹತ್ಯೆಗೆ ಶರಣಾಗ್ತಾ ಇದ್ದಾರೆ. ಹೀಗಾಗಿ ಕಾಂಗ್ರೆಸ್ ಸರ್ಕಾರದ ಈ ಒಂದು ಹಂತದಲ್ಲಿ ಇವರು ಕಾಂಟ್ರಾಕ್ಟರ್ ಸಂಕರ ಸಫರ್ ಆಗಿದ್ದಾರೆ. ಅವರು ಸುಸೈಡ್ ಮಾಡ್ಕೊಂತ ಅಷ್ಟೇ ಅಲ್ಲ, ಇಡೀ ವ್ಯವಸ್ಥೆ ಒಂದು ಕರಪ್ಟ್ ಪ್ರಾಕ್ಟೀಸ್ ಇಂದ ಇಡೀ ವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗ್ತಾ ಇದೆ. ಸರಿ, ಪ್ರಿಯಾಂಕಾ ಖರ್ಗೆ ಅವರಿಗೆ ಒಂದು ಅಹಂಕಾರ, ಒಂದು ಸೊಕ್ಕು ಯಾವ ರೀತಿ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೀವಷ್ಟು ಚಿರಾಡ್ರಿ, ಕೂಗಾಡ್ರಿ, ಅಂಗಿ ಹರ್ಕೊಡ್ರಿ, ಏನೇ ಮಾಡ್ರಿ, ನಾ ರಾಜೀನಾಮೆ ಕೊಡುದಿಲ್ಲ, ಇದು ಅಹಂಕಾರದ ಮಾತು. ನಮ್ ತಪ್ಪಿಲ್ಲ, ಇದು ಸುಮ್ಮನೆ ವಿನಾಕಾರಣ ಆಪಾದನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಬೇರೆ. ಆದರೆ ಈ ರೀತಿ ಪ್ರತಿಪಕ್ಷದವ್ರ ಬಗ್ಗೆ ಅಹಂಕಾರವಾಗಿ ಮಾತಾಡುವಂಥದ್ದು, ಬಹುಶಃ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭಾ ಎಲೆಕ್ಷನ್ದಲ್ಲಿ ಸೋತರು. ಬಹುಶಃ ಅಲ್ಲಿ ಕಲಬುರಗಿ ಜನರನ್ನು ಕೇಳಿದ್ರೆ, ಅಲ್ಲಿ ಪ್ರಮುಖರನ್ನು ಕೇಳಿದ್ರೆ ನಿಮ್ಗೆ ಗುರ್ತಾಗುವಂಥದ್ದು ಆ ಸೋಲಿಗೆ ಮೂಲ ಕಾರಣ ಪ್ರಿಯಾಂಕಾ ಖರ್ಗೆ ಅವರು. ಅವರ ಅಹಂಕಾರ, ಅವರ ಈ ಒಂದು ಟೇಂಕಾರದ ಮಾತಿದಾವಲ್ಲ, ಇದರಿಂದನೇ ಅವ್ರ ವ್ಯಕ್ತಿತ್ವವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಮತ್ತು ಈ ಟೇಂಕಾರದ ಮಾತು ಬಹಳ ದಿವಸ ನಡೆಯುವುದಿಲ್ಲ. ಅದಕ್ಕಾಗಿ ಈ ಘಟನೆಯಲ್ಲಿ, ಈ ಆತ್ಮಹತ್ಯೆ ಘಟನೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡ್ಬೇಕಾಗ್ತದೆ. ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಪ್ರಾರಂಭ ಮಾಡಿದೆ ಮತ್ತು ಈ ಹೋರಾಟದಲ್ಲಿ ಜಯ ಸಿಗುವವರೆಗೂ ಭಾರತೀಯ ಜನತಾ ಪಾರ್ಟಿ ತನ್ನ ಹೋರಾಟವನ್ನು ಮುಂದುವರಿಸ್ತದೆ.